ಫೇಸ್ ವಾಶ್ ಅರ್ಪಿಸುವ ನೀನಾ ನಾನಾ ಪವರ್ಡ್ ಬೈ ಲಯನ್ ಕಾಶ್ಮೀರ್ ಹನಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೇಳ್ತಾ ಇದ್ದೀನಿ. ಈಗಲೂ ಕೆಲವು ವಿಲೇಜಸ್ ಇದೆ, ಗ್ರಾಮಗಳಲ್ಲಿ ಇನ್ನೂ ಕೆಲವು ಪದ್ಧತಿಗಳಿದೆ. ಒಂದು ಹಬ್ಬ ಅಂತ ಬಂದುಬಿಟ್ರೆ ಹಬ್ಬ ಹರಿದಿನ ಅಲ್ಲ ಅವರೇ ಚೆನ್ನಾಗಿ ಮಾಡ್ತಾರೆ. ಅದೂ ಇಲ್ಲದೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇನ್ನೂ ವಿಲೇಜಸ್ಸಲ್ಲಿದೆ. ಅದನ್ನೆಲ್ಲ ನೋಡುವಾಗ ಸ್ವಲ್ಪ ನಮಗೆಲ್ಲ ಹೊಟ್ಟೆ ಉರಿಯುತ್ತೆ. ಅದನ್ನೆಲ್ಲ ನಾವು ಒಪ್ಕೊಳ್ಳೇಬೇಕು. ಕೆಲವುದೆಲ್ಲ ವಿಲೇಜಸ್ಸಲ್ಲಿ ನೀರೋದ್ರಿಂದ ಕೆಲವು ವ್ಯಾಲ್ಯೂಸು, ಫ್ಯಾಮ್ಲಿ ಅಂದರೆ ಏನು, ಬಾಂಧುತ್ವ ಅಂದರೆ ಏನು, ಹಬ್ಬಗಳಂದರೆ ಏನು, ನಮ್ಮ ಹಿಂದುತ್ವ ಕಲ್ಚರ್ ಇದೆಯಲ್ಲ, ಹಿಂದೂ ಕಲ್ಚರ್ ಅಂದರೆ ಏನು, ನಮ್ಮ ಹಬ್ಬಗಳಿಗೆ ಏನು ಅರ್ಥ, ಇದನ್ನೆಲ್ಲ ಸ್ವಲ್ಪ ನಿಮ್ಮಿಂದ ನಾವು ತಿಳ್ಕೊಬೇಕಾಗಿದೆ. ನಿಜವಾಗ್ಲೂ ಇನ್ನೂ ಕಬ್ಬು ಇದೆ, ಅಕ್ಕಿ ಇದೆ, ಬೆಳೆಸ್ತಾ ಇದ್ದೀರಾ, ನೀವೆಲ್ಲರೂ ಇದ್ದೀರಾ, ನಾವೆಲ್ಲ ಉಳಿದಿದ್ದೀವಿ. ನಿಮ್ಮೆಲ್ಲರಿಗೂ ವಿಲೇಜಲ್ಲಿರೋ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳಿಕೊಂಡು ನಮ್ಮ ಸಿಟಿನೇ ಸ್ವಲ್ಪ ವಾಸಿರಿ ಅಂತಾನೂ ಹೇಳ್ಕೊಂಡು ಶುರು ಮಾಡ್ತೀನಿ. ಯಾಕೆಂದರೆ ಸಿಟಿಯಲ್ಲಿರೋ ಕೆಲವು ಸೌಕರ್ಯಗಳಿದೆ ನೋಡಿ, ಅದು ವಿಲೇಜಲ್ಲಿ ಇರಲ್ಲ. ನಮಗೆ ಕೆಲವುದೆಲ್ಲ ಬಿಟ್ಕೊಡೋಕ್ಕಾಗೋದಿಲ್ಲ. ಸಂಕ್ರಾಂತಿ ಹಳ್ಳಿತನವನ್ನು ಆಮೂಲಾಗ್ರವಾಗಿ ಆಚರಿಸುವ ವಿಶಿಷ್ಟ ಆಚರಣೆ. ಗ್ರಾಮೀಣರು ಎಳ್ಳು ಬೆಲ್ಲ ಹಂಚಿ ಆಕಳು ಎತ್ತುಗಳನ್ನು ಅಲಂಕರಿಸಿ ಬೆಂಕಿಯ ಮೇಲೆ ಹಾರಿಸುವ ಸುಗ್ಗಿಯ ಸಂಭ್ರಮ. ಹಳ್ಳಿತನದ ಶ್ರೀಮಂತಿಕೆ, ಹಳ್ಳಿಗರ ಬದುಕಿನ ಕ್ರಮ ದಿನೇ ದಿನೇ ಅಂಚಿಗೆ ಸರಿಯುತ್ತಿದೆ. ಹಳ್ಳಿಯಲ್ಲಿ ಏನನ್ನೇ ಆಚರಿಸಿಕೊಂಡ್ರೂ ಅದೊಂದು ಸಾಮೂಹಿಕ ಆಚರಣೆ ಆಗಿತ್ತು. ಪಟ್ಟಣದಲ್ಲಿ ಅದ್ಧೂರಿತನವಿರುತ್ತದೆಯೇ ಹೊರತು ಅರ್ಥಪೂರ್ಣತೆ ಇದೆಯಾ? ಎಲ್ಲವನ್ನೂ ಮೆರವಣಿಗೆಯ ಥರ ತೋರಿಸಿಕೊಂಡು ದುಂದುವೆಚ್ಚ ಮಾಡೋ ಪಟ್ಟಣ ಬದುಕಿನ ಶೈಲಿಯಲ್ಲಿ ಮೌಲ್ಯವಿದೆಯೇ? ಹಾಗಾಗಿ ಈ ವಾದ ಮಾಡೋಕೆ ಈ ಮಕರ ಸಂಕ್ರಾಂತಿಯೇ ಸೂಕ್ತ ದಿನ. ಏನೇನು ಪ್ಲಸ್ ಪಾಯಿಂಟ್ ಸಿಟಿಯಲ್ಲಿ ಹೇಳಿ. ಸಿಟಿಯಲ್ಲಿ ಅಂದರೆ ಈಗ ನಮಗೆ ಎಜುಕೇಷನ್ ಸಿಸ್ಟಮ್ ಆಗ್ಬೋದು, ಅದು ಬೇರೆ ವಿಚಾರ. ಸಿಟಿಯಲ್ಲಿ ಈಗ ಕರೆಂಟ್ ಪ್ರಾಬ್ಲಮ್, ನಾವು 6 ತಿಂಗಳಿಂದ ಕರ್ನಾಟಕದಲ್ಲಿ ಕರೆಂಟ್ ಪ್ರಾಬ್ಲಮ್ ಇತ್ತು. ಆಗ ಹೇಳ್ತಿದ್ರು ಹಳ್ಳಿಗಳಿಗೆ 3 ಅವರ್ ಕರೆಂಟ್ ಕೊಡ್ತೀವಿ, ಸಿಟಿಗೆ 3 ಅವರ್ ತೆಗಿತೀವಿ ಅಂತ. ಅಂದರೆ ಅಲ್ಲೇ ನಾವು ನೋಡ್ಬೋದು ಸಿಟಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಅಂತ. ಸೊ ಹಳ್ಳಿಗಳಲ್ಲಿ ನಮಗೆ ಅಷ್ಟೊಂದು ಫೆಸಿಲಿಟಿ ಸಿಗಲ್ಲ. ಈಗ ವಾಟರ್ ಪ್ರಾಬ್ಲಮ್ ಆಗಿರ್ಬೋದು, ನಾವು ಸಿಟಿಗಳಲ್ಲಾದರೆ ನಮಗೆ ಡೈಲಿ ಮನೆಯಲ್ಲೇ ವಾಟರ್ ಸಿಗುತ್ತೆ. ಈಗ ಹಳ್ಳಿಗಳಲ್ಲಿ ಎಷ್ಟೊಂದು ಕಿಲೋಮೀಟ್ರ್ ನಾವು ದೂರ ಹೋಗಿ ನೀರು ತರಬೇಕಾಗುತ್ತೆ. ದಟ್ಸ್ ಅ ವ್ಯಾಲ್ಯುಬಲ್ ಪಾಯಿಂಟ್. ಮೇಡಮ್, ನೀವು ಇಲ್ಲೇ ಹುಟ್ಟು ಬೆಳೆದಿದ್ದಲ್ಲ? ಇಲ್ಲ, ನಾನು ಹುಟ್ಟಿ ಬೆಳೆದಿದ್ದು ಡಿಸ್ಟ್ರಿಕ್ಟಲ್ಲಿ, ಬಂದು ತಲುಪಿದ್ದು ಇಲ್ಲಿ ನಾನು ಬೆಂಗಳೂರಲ್ಲಿ. ಓಕೆ. ಹಳ್ಳಿ ನೋಡಿದ್ದೀರಾ? ಹಳ್ಳಿ ನೋಡಿದ್ದೀನಿ ನಾನು, ಹಳ್ಳಿಯಲ್ಲಿ ವಾಸ ಮಾಡಿಲ್ಲ. ವಾಸ ಮಾಡಿದ್ದೀನಿ, ಬಟ್ ನನ್ನ ತಂದೆ ಕೂಡ ರೈತಾಪಿನೇ ಆಗಿ ಬಂದಿದ್ದು, ಅದನ್ನು ನೋಡಿದ್ದೀನಿ. ಈ ಸಿಟಿ ಜೀವನನೂ ನೋಡಿದ್ದೀನಿ. ನನ್ನ ದೃಷ್ಟಿನಲ್ಲಿ ಸಿಟಿಲಿ ಹಳ್ಳಿಗಿಂತ ಸಿಟಿನೇ ಭಾಳ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕೆ ಅಂದರೆ ನಾನು ಓದಿದ್ದು ಹಳ್ಳಿಲಾದರೂ ಕೂಡ ನಾನು ಉದ್ಯೋಗ ಹುಡ್ಕೊಂಡು ಬಂದಿದ್ದು ಸಿಟಿನಲ್ಲಿ. ನನ್ನನ್ನು ನಾನು ಐಡೆಂಟಿಫೈ ಮಾಡ್ಕೊಂಡಿದ್ದು ಸಿಟಿನಲ್ಲಿ. ಹಾಗಿದ್ಮೇಲೆ ನಾನು ಹಳ್ಳಿ ಲೈಫ್ಗಿಂತ ನಂಗೆ ತುಂಬ ಚೆನ್ನಾಗಿದೆ ಸಿಟಿ ಅನಿಸುತ್ತೆ. ಅದೊಂದೇ ಅಲ್ಲ, ನಿರುದ್ಯೋಗ ತಗೊಳ್ಳಿ, ಎಷ್ಟು ಜನ ಹಳ್ಳಿಲಿ ಮಕ್ಕಳು ಓದ್ತಾರೆ, ಓದಿದ್ಮೇಲೆ ಅವ್ರು ಎಲ್ಲಿಗೆ ಬರಬೇಕು? ಸಿಟಿಗೆ ತಾನೇ, ಸಿಟಿ ಬಿಟ್ಟು ಬೇರೆ ಕಡೆ ಬರಲಿಕ್ಕೆ ಆಗಲ್ಲ. ಹಳ್ಳಿನಲ್ಲಿ ಉದ್ಯೋಗ ಅಂತಂದರೆ ರೈತಾಪಿ ಆಗಿರ್ಬೋದು, ಕೃಷಿ ಮುಖ್ಯವಾಗಿರುತ್ತೆ. ಅದನ್ನು ಬಿಟ್ಟರೆ ಗೌರ್ಮೆಂಟ್ ಸರ್ವಿಸ್ ಬಿಟ್ಟರೆ ಬೇರೆ ಇನ್ನು ಯಾವ ಸರ್ವಿಸು ನನಗೆ ಅಲ್ಲಿ ಜಾಸ್ತಿ ಕಾಣಿಸ್ತಿಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಹೆಂಗಸರಿಗಂತೂ ಸಿಟಿ ಲೈಫ್ ನಿಜಕ್ಕೂ ಹೇಳ್ತೀನಿ, ಅವರು ಸ್ವಲ್ಪ ಟ್ಯಾಲೆಂಟ್ ಇದ್ದು ಅವರಲ್ಲಿ ಸಣ್ಣದು ಏನಾದರೂ ಅವರಲ್ಲಿ ಒಂದು ಕಲೆಗಳಿದ್ದರೆ ಅವರು ಯಾರ ಮೇಲೂ ಕೂಡ ಡಿಪೆಂಡ್ ಆಗ್ದಂಗೆ ಇಂಡಿಪೆಂಡೆಂಟಾಗಿ ಜೀವನ ಮಾಡಬಹುದು. ಹಾಗಾಗಿ ಸಿಟಿ ಲೈಫ್ ಯಾವುದೇ ಕಾರಣಕ್ಕೂ ಕೂಡ ಹಳ್ಳಿ ಲೈಫ್ಗಿಂತ ತುಂಬ ಚೆನ್ನಾಗಿದೆ, ಸಿಟಿ ಲೈಫೇ ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ ನಾನು. ಮೇಡಮ್ ಕೊಡಿ. ಹಳ್ಳಿಯಲ್ಲಿ ಹೆಣ್ಣುಗಳಿಗೆ ಸ್ವಾತಂತ್ರ್ಯ ಇರಲ್ವಾ? ಸ್ವಾತಂತ್ರ್ಯ ಕಡಿಮೆ. ಸಿಟಿ ಲೈಫ್ ಕಂಪೇರ್ ಮಾಡಿದ್ರೆ ವಿಲೇಜ್ನಲ್ಲಿ ಕಡಿಮೆ, ಹೆಚ್ಚು ಅಂತೀರಾ? ಇಲ್ಲಿ ಹೆಚ್ಚು ಇದೆ. ಹೌದಾ? ಹೌದು. ಈ ಸಿಟಿಯಲ್ಲಿ ಒಂಟಿಯಾಗಿ ಹೆಂಗ್ಸ್ ಬಾಳಕ್ಕೆ ಸೆಕ್ಯೂರಿಟಿ ಇದೆಯಾ? ಸೆಕ್ಯೂರಿಟಿ ಇದೆ, ಇಲ್ಲಿ ಫೆಸಿಲಿಟೀಸ್ ಆ ಥರ ಇದೆಯಲ್ಲ, ಇನ್ಫ್ರಾಸ್ಟ್ರಕ್ಚರ್ ಆ ಥರ ಇದೆ. ವಿಲೇಜ್ನಲ್ಲಿ ಆ ಥರ ಇಲ್ಲ. ಒಂಟಿ ಹೆಂಗ್ಸ್ ಬಾಳಕ್ಕೆ ಸಾಧ್ಯವಿಲ್ಲ, ಕಷ್ಟ ಅಲ್ಲಿ. ಇಲ್ಲಿ ಅಷ್ಟು ಇಲ್ಲಿ ಕಷ್ಟ ಇಲ್ಲ ಅಂತೀರಾ? ಇಲ್ಲಿ ಕಷ್ಟ ಇಲ್ಲ. ಪಾಯಿಂಟ್ ಇಟ್ಕೊಳ್ಳಿ, ಬರ್ತೀನಿ. ಅವ್ರ ಹತ್ರ ಕೊಡಿ. ಈ ಎಜುಕೇಶನ್ ಬಿಟ್ಟು ಬೇರೆ ಏನಿಲ್ಲ ಅಂತೀರಾ ಅಲ್ಲಿ? ಕಮ್ಯುನಿಕೇಶನ್ ಗ್ಯಾಪ್ ಇಲ್ಲ. ಫಸ್ಟ್ ಆಫ್ ಆಲ್ ಕಮ್ಯುನಿಕೇಶನ್ ಗ್ಯಾಪ್ ಇಲ್ಲವೇ ಇಲ್ಲ ಅಲ್ಲಿ. ಕಮ್ಯುನಿಕೇಶನ್ ಗ್ಯಾಪ್ ಇದೆ ಅಲ್ಲ, ಇದೆ ಬಟ್ ಇಲ್ಲಿ ಕಮ್ಯುನಿಕೇಶನ್ ಎಷ್ಟೊಂದು ಜನಕ್ಕೆ ಮೊಬೈಲ್ ತಗೊಂಡಿದ್ದಾರೆ, ಅದನ್ನ ಹೆಂಗ್ ಆಪರೇಟ್ ಮಾಡೋದಂತ ಗೊತ್ತಿಲ್ಲ. ನಿಜಾನಾ? ನಾನು ನಂಬ್ತಾನೆ ಇಲ್ಲ. ಒಂದು ನಿಮಿಷ, ಅದು ಮಾತ್ರ ನಾನು ನಂಬೋದಿಲ್ಲ. ಯಾಕೆಂದ್ರೆ ನಮ್ಮ ಮನೇಲಿ ಕೆಲಸ ಮಾಡಕ್ಕೆ ಹಳ್ಳಿಯಿಂದ ಬಂದಿದ್ದಾರೆ ಹುಡುಗಿರು, ಅವ್ರಿಗೆ ABCD ಈ ಏನು ಗೊತ್ತಿಲ್ಲ. ಅದರಲ್ಲಿರೋ ಎಲ್ಲ ನಂಬರ್ಸು ಗೊತ್ತು, ಯಾರ್ಯಾರು ಫೋನ್ ಬರುತ್ತೆ, ಹೆಂಗ್ ಬರುತ್ತೆ, ಎಲ್ಲ ಮಾಡೋದು ಗೊತ್ತು, ಎಲ್ಲದಕ್ಕೂ ಗೊತ್ತು. ಇಲ್ಲ 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 ಇಲ್ಲ, ಜಾಣ್ತನ ಇದೆಯಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಆ ಕಡೆ. ಜಾಣ್ತನ ಇದೆ ಸರಿ. ರೆಡ್ ಬಟನ್ ಗ್ರೀನ್ ಬಟನ್ ಎರಡೇ ಯೂಸ್ ಮಾಡ್ತಾರೆ ಅವರು. ಹೌದಾ? ಬಿಟ್ರೆ ಯಾವ್ದು ಯೂಸ್ ಮಾಡಲ್ಲ ಅವರು. ಹಿಂದ್ಗಡೆ ಕೊಡಿ.
ಹಾಸ್ಪಿಟ್ಲ್ ಇವಾಗ ಯಾರಿಗೋ ಒಬ್ರಿಗೆ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಆಗಿದೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮ್ಗಲ್ಲಿ ಟ್ರಾನ್ಸ್ಪೋರ್ಟೇಷನೇ ಇಲ್ಲ, ಮೆಡಿಕಲ್ ಫೆಸಿಲಿಟೀಸ್ ಎಲ್ಲ ಸಿಗೋದಿಲ್ಲ. ಇವಾಗ ನಮ್ಗೆ ಇಲ್ಲಿತ್ತು ಅಂದರೆ ಇವಾಗ ಮಧ್ಯರಾತ್ರಿ 12 ಗಂಟೆಗೆ ಯಾರಿಗೋ ನಮ್ಮ ಮನೇಲಿ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಐ ಕ್ಯಾನ್ ಇಮಿಡಿಯೇಟ್ಲಿ ಅಡ್ಮಿಟ್ ದಮ್ ಟು ದ ಹಾಸ್ಪಿಟಲ್. ಇಲ್ಲಿ ಅವ್ರು ಹೇಳ್ದಂಗೆ ಸೆಕ್ಯೂರ್ ಆಗಿರ್ಬೋದು. ಎಕ್ಸಾಂಪಲ್ ನಮ್ಮ ಅಜ್ಜಿ ಒಬ್ಬರೇ 10 ಇಯರ್ಸಿಂದ ಬ್ಯಾಂಗ್ಳೂರಲ್ಲಿ ಒಬ್ಬರೇ ಇದ್ದಾರೆ, ಯಾರ ಮೇಲೂ ಡಿಪೆಂಡೆಂಟ್ ಆಗದೆ. ಈ ಥರ ಹಳ್ಳಿಯಲ್ಲಿ ಯಾರು ಇರ್ತಾರೆ, ಇವಾಗ ನನಗೆ ಇವಾಗ ಲೇಟ್ ಆಯಿತು ಅಂದರೆ ನಾನು ಮನೆಗೆ ಒಬ್ಬಳೇ ಹೋಗ್ಬೋದು, ಐಮ್ ಸೆಕ್ಯೂರ್ಡ್ ಇಯರ್. ಆದರೆ ಹಳ್ಳಿಯಲ್ಲಿ ಒಬ್ಬರನ್ನೇ ಬಿಡ್ತಾರಾ? ಇಲ್ಲ. ಮತ್ತು ಫೀಮೇಲ್ ಅದು ಹೆಣ್ಣು ಹತ್ಯೆ ಮಾಡ್ತಾ ಇರೋದೇ ಹಳ್ಳಿಲಿ, ಮೂಢನಂಬಿಕೆ ಕೂಡ ಅಲ್ಲೇ ಇದೆ. ಇವಾಗ ಜ್ವರ ಬಂತಂದ್ರೆ ಡೈರೆಕ್ಟಾಗಿ ಯಾರೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅವ್ರನ್ನ ತೋರಿಸಲ್ಲ. ಫಸ್ಟ್ 3 ದಿನ ಊರ ಹಬ್ಬ ಬರಲಿ, ಊರಿಗೆ ಏನೋ ಬಲಿ ಕೊಡಬೇಕು ಅಂತಾರಾದ್ರೆ ಇಲ್ಲ, ಹಂಗಲ್ಲ. ಜ್ವರ ಬಂತು ಅಂದರೆ ಅವ್ರನ್ನ ಇದೆ ಮೇಡಮ್, ಇದೆ, ಇವಾಗಲೂ ಇದೆ. ಸಿಟಿಯಲ್ಲಿ 10 ಗಂಟೆಗೆ ರಾತ್ರಿ ಧೈರ್ಯವಾಗಿ ನಡ್ಕೊಂಡು ಹೋಗೋಕ್ಕಾಗತ್ತಾ? ಅಫ್ಕೋರ್ಸ್ ಮ್ಯಾಮ್, ಸಿಟಿಯಲ್ಲಿ ನಾನು ಒಬ್ಬಳೇ ನೈಟ್ 11 o'clock ಓಡಾಡ್ತೀನಲ್ಲ, ಒಬ್ಬಳೇ ಓಡಾಡ್ತೀನಿ 11 o'clockಗೆ. ಹೌದಾ? ಎಸ್ ಮ್ಯಾಮ್. ಒಂದು ನಿಮಿಷ, 11 o'clock ಯಾಕೆ ಓಡಾಡ್ತೀರಾ? ಯಾತಕ್ಕೆ? ಯಾಕಂದ್ರೆ ಒಂದು ನಿಮಿಷ, ನಾನು ಇವಾಗ ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಪಾಯಿಂಟ್ ಇಸ್ ಓಕೆ. ನಾನು ಇವಾಗ 11 o'clockಗೆ ಟ್ರೈನ್ ಬಂದು ಇಳ್ದ ಅಂದರೆ ನಾನು ನ್ಯಾಷನಲ್ ಪ್ಲೇಯರ್, ಇಂಟರ್ನ್ಯಾಷನಲ್ ಪ್ಲೇಯರ್, ಟೈಕ್ವಾಂಡೋ ಪ್ಲೇಯರ್, ಕರಾಟೆ ಪ್ಲೇಯರ್. ಓಕೆ, ಇವಾಗ 11 o'clockಗೆ ಬಂದು ಟ್ರೈನ್ ಇಳೋದ್ಬಿಟ್ಟು ಮಮ್ಮಿ ಬಾ ಡ್ಯಾಡಿ ಬಾ ಅಂದರೆ ಏನೇ ಬರೋಕ್ಕಾಗಲ್ವಾ, ಕರಾಟೆ ಕಲ್ತಿರೋದು ಏನಕ್ಕೆ ಅಂತಾರ. ಸೊ ಅಫ್ಕೋರ್ಸ್ ನನಗೆ ಒಬ್ಬಳೇ ಓಡಾಡೋ ಅಭ್ಯಾಸ ಅದ. ಇವರೇನೋ ಹೇಳಕ್ ಬಂದು ಹೇಳಿ ಸರ್. ಸಿಟಿ ಲೈಫು ಸಖತ್ತು ಇದು ದೊಡ್ಡದು. ಯಾರು ಎಂಥ ತಿಮಿಂಗ್ಲ ಬೇಕಾಗ್ಬೋದು, ಸಣ್ಣ ಮೀನು ಬೇಕಾಗ್ಬೋದು. ಈ ಹಳ್ಳಿ ಲೈಫ್ ಅಂದರೆ ಹೊಳೆ ನೀರು ಥರ. ಅವ್ರು ಎಷ್ಟೇ ಜೋರ ಹೋಗೋದು ಕೊನೆಗೆ ಬರೋ ಸಿಟಿ ಹತ್ರನೇ ಬರಬೇಕು, ಸಮುದ್ರಕ್ಕೆ ಸೇರಬೇಕು. ಅವ್ರು ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ. ಟೌನ್ ಜನ ಎಷ್ಟು ರೆಸ್ಪೆಕ್ಟ್ ಆಗಿ ರಾತ್ರಿ ಎಲ್ಲ ಬೆಳಿಗ್ಗೆ ಎದ್ದು ಎಲ್ಲಿಗೆ ಹೋಗ್ಬೇಕು, ಡ್ಯೂಟಿಗೆ ಏನು ಮಾಡಬೇಕು. ಹಳ್ಳಿ ಜನಕ್ಕೆ ಏನಿಲ್ಲ, ಹೊಲದಲ್ಲಿ ಕೆಲಸ ಮಾಡ್ಕೊಂಬಂದ್ರ, ಸ್ವಲ್ಪ ಪೆಗ್ ಹಾಕಿದ್ರ, ಮಲ್ಕೊಂಡ್ರ, ಬೆಳಿಗ್ಗೆ ನೋಡ್ಕೊಳೋಣ ಏನಾಯ್ತು ಅಂತ ಹೇಳುತ್ತೋ ಅಲ್ಲ. ಹಳ್ಳಿಯಲ್ಲಾದರೆ ಸಾಯಂಕಾಲ ಕೆಲಸ ಮುಗಿದು ಹೋದ ತಕ್ಷಣ ಒಂದು ಹಾಕ್ಬಿಟ್ಟು ಮಲಗ್ತಾರೆ ಅಂತ. ಸಿಟಿಯಲ್ಲಿ ಇಲ್ವಾ ಅದು? ಒಂದು ನಿಮಿಷ, ಸಿಟಿನಲ್ಲಿ ಕುಡಿತಾರೆ, ಅದು ಟೆನ್ಷನ್ಗೋಸ್ಕರ, ಎಂಜಾಯ್ ಮಾಡೋಕ್ಕೋಸ್ಕರ. ಅಲ್ಲಿ ಆರೋಗ್ಯನೇ ಹಾಳು ಮಾಡ್ಕೊಂಡು ಕುಡಿತಾರೆ. ಹೆಂಡತಿಗೆ ಕುಡಿಯೋದಲ್ಲಿ ಆರೋಗ್ಯ ಎಲ್ಲ ಕಡೆನೂ ಹಾಳಾಗುತ್ತೆ. ಅದಲ್ಲಿ ಅಲ್ಲ ಮೇಡಮ್, ಕುಡಿಯೋದ್ರಲ್ಲಿ ಬೇರೆ ಥರ ಇರುತ್ತೆ. ನಾವು ಬಾಟಲಲ್ಲಿ ಕುಡಿತೀವಿ, ಎಷ್ಟು ಕುಡಿಬೇಕು ಅಂತ ಲಿಮಿಟ್ ಇರುತ್ತೆ. ಅವ್ರಿಗೆ ಆ ಥರ ಇಲ್ಲ. ಒಂದು ಬಾಟ್ಲ್ ಎತ್ತ ಅಂದರೆ ನಾನು ಯಾರು ನೆನಪೇ ಬರೋದಿಲ್ಲ. ಗೊತ್ತಾ, ಸಿಟಿಯಲ್ಲಿ ಹೆಂಗಸರು ಕುಡಿತಿದ್ದಾರೆ, ವಿಲೇಜ್ ಅಲ್ಲಿ ಕುಡಿಯೋದಿಲ್ಲ ಹೆಂಗಸರು. ಮೇಡಮ್, ನಾನು ನೋಡಿರೋ ಪ್ರಕಾರ, ನಾನು 16 ವರ್ಷ ಹಳ್ಳಿಲಿದೆ ಬೆಳೆದೋಳು. ಅಲ್ಲಿ ನೀರಿನ ಪ್ರಾಬ್ಲಮ್ ತುಂಬಾ ಇರುತ್ತೆ. ಹೌದಾ? ಬೇಸಿಗೆ ಅದು ಇಲ್ಲ, ಎಲ್ಲ ಹಳ್ಳಿಲೂ ನದಿ ಹರಿಯಲ್ಲ ಮೇಡಮ್, ಎಲ್ಲ ಹಳ್ಳಿಲೂ ಹರಿಯಲ್ಲ. ಬಟ್ ಅಲ್ಲಿ ಮೇನ್ ಪ್ರಾಬ್ಲಮ್ ಬರೋದು ವಾಟರ್ ಪ್ರಾಬ್ಲಮ್ ಒಂದು. ಆಮೇಲೆ ಪಾವರ್ಟಿ ಜಾಸ್ತಿ, ಬಡತನ ಜಾಸ್ತಿ. ದುಡ್ಡು ಯಾರ ಹತ್ರನೂ ಇರಲ್ಲ ಮೇಡಮ್. ಅದು 10 ರೂಪಾಯಿಗೆ ಸಿಕ್ಲಿ, 5 ರೂಪಾಯಿಗೆ ಸಿಕ್ಲಿ, ಆ 5 ರೂಪಾಯೇ ಇರಲ್ಲ ನಮ್ಮ ಹತ್ರ. ಸಿಟಿಲಿ ಬಂದ್ರೆ ಸ್ವಲ್ಪ ಶ್ರೀಮಂತಿಗೆ ಸಿಟಿಲಿ ಬಂದ್ರೆ ಸ್ವಲ್ಪ ನಮಗೆ ದುಡಿಯೋ ದಾರಿ ಗೊತ್ತಾಗುತ್ತೆ. ಅಲ್ಲಿ ದುಡಿಯೋಕೆ ದಾರಿ ಇಲ್ಲ. ಇಲ್ಲೇನು ಕೆಲ್ಸಕ್ಕೆ ಹೋಗೋ ಗಂಡ ಹೆಂಡ್ತಿದ್ರೆ ಆ ಮಕ್ಳನ್ನ ನೋಡ್ಕೊಂಡ್ರೆ 1,000 ರೂಪಾಯಿ ಕೊಟ್ಬಿಡ್ತಾರೆ, ಬೇಬಿ ಸೆಂಟ್ರ್ ಮಾಡಿಬಿಡ್ಬೋದು. ಇಲ್ಲ ಬೇಡ, 2 ಮನೆಗೆ ಹೋಗಿ ಅಡುಗೆ ಮಾಡಿಬಿಡ್ತಾರೆ. ಅವರು ಚಿಕನ್ ಸರ್ವೈವ್. ಯಾಕೆಂದ್ರೆ ನನಗೆ ಗೊತ್ತಿರೋ ಫ್ಲಾಟ್ ಹಿಂಗೆ ಅಂದ್ರೆ 3,000 ರೂಪಾಯಿ ಒಂದು ತಿಂಗಳಿಗೆ ಅಷ್ಟೇ. ಫಾಸ್ಟ್ ಆಗಿ ತರಕಾರಿ ಅವ್ರನ್ನಂತೂ ಮಾತಾಡ್ಸೋಕ್ಕಾಗಲ್ಲ. ಕೆಜಿ ಎಷ್ಟಮ್ಮ ಅಂದ್ರೆ ಬೇಕಾದ ತಗೋದು, ಸಾಕಾದ್ರೆ ಹೋಗು ಅಂತಾರೆ ಸಿಟಿನಲ್ಲಿ. ಅಲ್ಲಿ ಹಂಗಲ್ಲ, ಮಂಕ್ರಿ ಹೊತ್ಕೊಂಡ್ ಬಂದ್ಬಿಟ್ಟು ತಗೊಳ್ಳಿ ಅಂತ ತಲೆ ತಿಂತಾರೆ. ಆದರೆ 10 ರೂಪಾಯಿ ನಮ್ಮ ಹತ್ರ ಇಲ್ಲ ತಗೊಳಕ್ಕೆ. ಅವ್ರಿಗೆ 10 ರೂಪಾಯಿ ಬೇಕು, ಅದು ನಮ್ಮ ಹತ್ರ ಇಲ್ಲ. ಆ ಥರ ಸಿಚುವೇಶನ್ ಇರುತ್ತೆ ಹಳ್ಳಿನಲ್ಲಿ. ಈಗ 1-2 ಎಕರೆ ಇದ್ದರೆ 8 ಮಕ್ಳು ಇರ್ತಾರೆ ಅವ್ರಿಗೆ. ಅದನ್ನು ಎಷ್ಟು ಭಾಗ ಮಾಡ್ತೀರಾ ನೀವು? ಪ್ಲಾನಿಂಗ್ ಇಲ್ಲ, ಫ್ಯಾಮಿಲಿ ಪ್ಲಾನಿಂಗ್ ಇಲ್ಲ. ಮಕ್ಕಳು ಜಾಸ್ತಿ ಆಗ್ತಾ ಈಗಿನ ಕಾಲದಲ್ಲೂ ಇನ್ನೂ ಪ್ಲಾನಿಂಗ್ ಇಲ್ಲ. ಯಾವ ಹಳ್ಳಿನಲ್ಲೂ ಪ್ಲಾನಿಂಗ್ ಇಲ್ಲ. ಎಷ್ಟು ಮಕ್ಳು ಬೇಕಾದ್ರೂ ಹೇಳ್ತಾ ಇರ್ತಾರೆ. ಅವ್ರಿಗೆ ಮುಂದೆ ಅವ್ರ ಫ್ಯೂಚರ್ ಏನು. ಈಗ ಆ ಮಕ್ಕಳು ಪಾಪ ಅಲ್ಲಿಂದ ನಾವು ಸಿಟಿಗೆ ಬರ್ತೀವಿ, ಜಾಬು ಅಂದರೂ ಎಜುಕೇಷನ್ ಇರಲ್ಲ. ಇಲ್ಲಿ ಬಂದರೆ ಏನು ಹೋಟ್ಲು ಸಪ್ಲೈಯರ್ ಆಗಿ ಸೇರ್ಕೋಬೇಕು, ಇಲ್ಲ ಯಾವುದೋ ಅಂಗಡಿನಲ್ಲಿ ಸೇರ್ಕೋಬೇಕು. ದೊಡ್ಡ ಮನುಷ್ಯ ಆಗೋಕ್ಕೆ ಸಾಧ್ಯನೇ ಇಲ್ಲ ಅವನು, ಯಾಕೆಂದ್ರೆ ಅವ್ನಿಗೆ ಎಜುಕೇಷನ್ ಇಲ್ಲ. ದಟ್ಸ್ ರೈಟ್ ಒನ್. ಇವರೇನೋ ಹೇಳಕ್ ಬಂದು ಹೇಳಿ ಸರ್. ಮೇಡಮ್, ಇನ್ನೊಂದೇನಂದ್ರೆ ಅಲ್ಲಿ ವಾಟರ್ ಪೊಲ್ಯೂಷನ್ ತುಂಬ ಇದೆ. ಈ ಕೆರೆ ನಮ್ಗೇನು ವಾಟರ್ ತುಂಬ ವೇಸ್ಟ್ ಆಗ್ತದೆ, ನ್ಯಾಷನಲ್ ವೇಸ್ಟ್ ಅದು. ಅಲ್ಲಿ ಕೆರೆಯಲ್ಲಿ ಅಲ್ಲೇ ಸ್ನಾನ ಮಾಡ್ತಾರೆ, ಅಲ್ಲೇ ಅಲ್ಲುಜ್ಕೊಂತಾರೆ, ಅಲ್ಲಿಗೂ ಎಮ್ಮೆನೆ ತೊಳಿತಾರೆ. ವಿರಾಮ ನಂತರ ಸ್ಟೇ ಟ್ಯೂನ್. ಲಂಗ ದೌಣಿ ಎತ್ಲಾಗೋಯ್ತ್ರೆ ಸಿಟಿ ಹುಡುಗಿರ, ನೀವು ತೋಳೆ ಇಲ್ಲದ ಜಾಕೆಟ್ ಹಾಕೊಂಡು ಕಾಲೇಜಿಗೆ ಬರ್ತೀರಾ, ನೀವು ಮಂಡಿ ಕಾಣಿಸೋ ಮಿಡಿಗಳ ತೊಟ್ಕೊಂಡು ಬೀದಿಗೆ ಬರ್ತೀರಾ, ನೀವು ತೊಡೆಗಳ ಕಾಣಿಸೋ ಮಿಡಿಗಳ ತೊಟ್ಕೊಂಡು ಬೀದಿಗೆ ಬರ್ತೀರಾ. ಪಾಪ ಹುಡುಗ ಅಷ್ಟು ಚೆನ್ನಾಗಿ ಹಾಡು ಹೇಳ್ದ. ಅವರು ಎಲ್ಲ ಸ್ಟ್ರಕ್ಚರ್ ನೋಡ್ತಾನೆ, ಆ ಜೀನ್ಸ್ ಪ್ಯಾಂಟ್ ನೋಡಿ ಇಷ್ಟ ಆಗಿತ್ತಾನೆ, ಅವನು ಇನ್ಸ್ಪೈರ್ ಆಗಿ ಹಾಡು ಹೇಳಿದ್ದ. ಮೇಡಮ್, ಒಂದು ನಿಮಿಷ, ಸುಬ್ರಹ್ಮಣ್ಯನ್ಗೆ ಮೈಕ್ ಕೊಡಿ.